ಅಂಬೇಡ್ಕರ್ ನಾಮಫಲಕ ತೆರವು. ಗರಗ ಗ್ರಾಮದ ದಲಿತ ಕಾಲೋನಿಯಲ್ಲಿ ಉದ್ವಿಗ್ನ ವಾತಾವರಣ. ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ದಲಿತ ಮುಖಂಡರ ನೇತೃತ್ವದಲ್ಲಿ ಶಾಂತಿ ಸಭೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಗರಗ ಗ್ರಾಮದಲ್ಲಿ ನಡೆದ ಘಟನೆ. ವೀಕ್ಷಕರ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಗರಗ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಅಳವಡಿಸಿದ ಅಂಬೇಡ್ಕರ್ ನಾಮಫಲಕ ತೆರವುಗೊಳಿಸಿರುವ ಘಟನೆ ನಡೆದಿದೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಿದ ಸುದ್ದಿ ತಿಳಿದ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ತಡರಾತ್ರಿ ಸ್ಥಳಕ್ಕಾಗಮಿಸಿ ಬೆಳಗಿನ ಜಾವ 3 ಗಂಟೆಯವರೆಗೆ ಸ್ಥಳದಲ್ಲಿಯೇ ಇದ್ದು ಉದ್ವಿಗ್ನ ವಾತಾವರಣವನ್ನು ತಿಳಿಗೊಳಿಸಿ ಅಂಬೇಡ್ಕರ್ ನಾಮಫಲಕ ತೆರವುಗೊಳಿಸುವಲ್ಲಿ ತಾಲೂಕು ಆಡಳಿತವು ಯಶಸ್ವಿಯಾಗಿದೆ. ಮೇಲ್ನೋಟಕ್ಕೆ ಕಾಣದ ಕೈಗಳ ಕುಮ್ಮಕ್ಕಿಗೆ ಮಣಿದ ತಾಲೂಕು ಆಡಳಿತ ಅಂಬೇಡ್ಕರ್ ನಾಮಫಲಕ ತೆರವುಗೊಳಿಸಲು ಒಂದೆರಡು ಹೆಜ್ಜೆ ಮುಂದಿಟ್ಟು ತದನಂತರ ಜಿಲ್ಲಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ನಂತರ ದಲಿತ ಕಾಲೋನಿಯ ನಿವಾಸಿಗಳ ಮನವೊಲಿಸಿ ದಲಿತ ಮುಖಂಡರಿಂದಲೇ ಅಂಬೇಡ್ಕರ್ ನಾಮಫಲಕ ತೆರವುಗೊಳಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಿತ್ತು. ಜಿಲ್ಲಾಧಿಕಾರಿಗಳ ಆದೇಶ ಪಡೆದು ಅಂಬೇಡ್ಕರ್ ಭವನ ನಿರ್ಮಿಸಲು ಬೇಡಿಕೆ ಇಟ್ಟಿರುವ 128 ಸರ್ವೆ ನಂಬರ್ ಉಳ್ಳ ಸ್ಥಳದಲ್ಲಿಯೇ ಭವನ ನಿರ್ಮಿಸಲು ಜಿಲ್ಲಾಧಿಕಾರಿಗಳ ಆದೇಶ ಪಡೆದು ಅಧಿಕೃತ ಸ್ಥಳ ನಿಯೋಜನೆ ಮಾಡುವೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಶ್ರುತಿ ಮಳ್ಳಪ್ಪರವರು ಭರವಸೆ ನೀಡಿದ್ದಾರೆ. ತದನಂತರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಹಗರಿಬೊಮ್ಮನಹಳ್ಳಿಯ ಸಿಪಿಐ ವಿಕಾಸ್ ಲಮಾಣಿ ಹಾಗೂ ಡಿಎಸ್ಎಸ್ ವಿಜಯನಗರ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಮತ್ತು ಸಂಘಟನಾ ಸಂಚಾಲಕರಾದ ಕಂದಗಲ ಪರಶುರಾಮ್ ಹಾಗೂ ಜಾಂಭವ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಮಂಜುನಾಥ್, ಡಿಎಸ್ಎಸ್ ಹೊಸಪೇಟೆ ತಾಲೂಕು ಸಂಚಾಲಕರಾದ ವಿರೂಪಾಕ್ಷಿ ಮತ್ತು ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಬಡಲಡುಕು ದುರ್ಗೇಶ್ವರವರ ನೇತೃತ್ವದಲ್ಲಿ ಸಭೆ ನಡೆಸಿ ದಲಿತ ಕಾಲೋನಿಯಲ್ಲಿ ಉಂಟಾಗಿದ್ದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಜಾಂಬವ ಯುವಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಮಂಜುನಾಥ್, ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕಾದ್ರೋಳಿ ಬಣ ವಿಜಯನಗರ ಜಿಲ್ಲಾಧ್ಯಕ್ಷ ಕುಡ್ತಿನಮಗ್ಗಿ ಲಕ್ಷ್ಮಣ, ಜಾಂಬವ ಯುವಸೇನೆ ಕೆಂಚಪ್ಪ ವೆಂಕಟಾಪುರ, ಸೋಮನಾಥ, ಮಂಜುನಾಥ ವೆಂಕಟಾಪುರ, ಉದಯಕುಮಾರ್ ವ್ಯಾಸನಕೆರೆ, ಮಾರುತಿ, ಚಂದ್ರಪ್ಪ ಲಕ್ಕಿಮರದ, ಉಮೇಶ್ ಲಕ್ಕಿಮರದ, ಓಲೇಶ್ ದೇವಲಾಪುರ ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು, ಗ್ರಾಮದ ದಲಿತ ಕಾಲೋನಿಯ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಇದು ಗರುಡ ನ್ಯೂಸ್ನ ವಿಶೇಷ ವರದಿ. ನಾನು ಮಲ್ಲೇಶ್ ಕಮತೂರು. ಎಲ್ರು ಸೇರ್ಕೊಂಡು ಗುಡಿಸ್ಲಾಕ ಅಂತೀವ್ರಿ, ನಮಗೆ ಜಾಗ ಇಲ್ಲ ಅದಕ್ಕೂ ಇಲ್ಲ. ಅಂಬೇಡ್ಕರ್ ಹೆಸರಲ್ಲ ಒಂದು ಲೈಬ್ರರಿ ಮಾಡಿ, ಸಮುದಾಯ ಭವನ ಮಾಡಿ, ಈ ನಮ್ಮರಿಗೆ ಉಪಯೋಗ ಆಗ್ಬೇಕು ಆ ತರ ಮಾಡ್ಕೊಡಿ ಅಂತ ಅವ್ರು ಆಳಲು ಸಭೆ ಮಾಡೋಣ. ಸರ್ವೆ ಮಾಡ್ಲಿ, ಇವತ್ತು ಸರ್ವೆ ಮಾಡಿ ಸಂಜೆ ಇನ್ನೊಂದ್ ರೌಂಡ್ ನಾನು ಬಂದಿರ್ತೀನಿ. ಕಂಟಿನ್ಯೂ ಮೀಟಿಂಗ್ಸ್ ಅದಾವ. ನಮ್ಮ ಇಡೀ ಸೋಷಿಯಲ್ ವೆಲ್ಫೇರ್ ಅವರು ಬರ್ತಾರೆ. ಏನೇ ಇದ್ರು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಊರವರೆಲ್ಲ ಒಂದು ನಿನ್ನೆ ಮನವಿ ಕೊಟ್ಟಾರ, ನಿನ್ನೆ ಬಂದು ಡಿ.ಡಿ. ಆಫೀಸ್ಗೆ ಮಾಡಿ ಮೇಡಮ್ ಹೇಳಿದಾರಲ್ಲ ಕೊಟ್ಟಲಿ ಅಂತ, ಅದು ನಾವು ಪರಿಶೀಲನೆ ಮಾಡಿ ಆಸ್ ಪರ್ ರೂಲ್ಸ್ ಮಾಡ್ಕೊಡ್ತೀವಿ. ಏನು ಇದು ಮಾಡ್ಕೊಬೇಡಿ ಮೇಡಮ್, ಈಗ ಮಾತು ಕೊಟ್ಟಿದ್ದಾರಲ್ಲ ಮಾಡ್ತೀವಿ. ಒಂದೇ ಏನು ಹೇಳಿರೋದಂದ್ರೆ ನಾನು ರಸ್ತೆ ಇರೋದ್ರಿಂದ, ಇದು ರಸ್ತೆ ಪರಂಪೋಕ್ ಅಂತ ಇರೋದ್ರಿಂದ ಗೌರ್ಮೆಂಟಿಗೆ ಕಳಿಸ್ಬೇಕು ನಾವು. ಸ್ವಲ್ಪ ಸೋಷಿಯಲ್ ವೆಲ್ಫೇರ್ ಅವರಲ್ಲಿ ಫಾಲೋ ಅಪ್ ಮಾಡ್ಕೊಳ್ತಾರೆ, ಸೆಕ್ರೆಟರಿ ಟು ಸೆಕ್ರೆಟರಿ ಮಾಡ್ತಾರಲ್ಲ ಮೇಡಮ್. ಇದು ಜಾಗ ಪ್ರಪೋಸಲ್ ಕಳಿಸಿದರೆ ವರದಿ ಎಲ್ಲ ಇರುತ್ತಲ್ಲ, 50 ಎಕರೆ ಇರುತ್ತೆ ಮೇಡಮ್. ಹಳ್ಳ 50 ಎಕರೆನೇ ಇರೋದಿಲ್ಲ, ಒಂದು 8-10 ಎಕರೆ ಹಳ್ಳ ಇರುತ್ತೆ. ಈ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ನೀವು ವರದಿ ಕೊಡ್ತಾರೆ. ಆ ಟೈಪ್ ಆಗಿ ಮುಂದಿಂದ ಫಾಲೋ ಅಪ್ ಬೇಕಿದ್ರೆ ನಮ್ಮ ಲೀಡರ್ಸ್ಗಳಿದ್ದಾರೆ, ರಾಜ್ಯ ಆಮೇಲೆ ಈ ಪ್ಲೇಸ್ ಕೂಡ ಮೇಡಮ್ ಈಗ ಈ ರೋಡ್ ಬಿಟ್ಟ ಇದೆ ಅಲ್ಲ ಮೇಡಮ್, ರೋಡ್ ಬಿಟ್ಟ ಇದು ಕೂಡ ರೋಡ್ ನೀಡದೇ ಇರ್ತಕ್ಕಂಥದ್ರ ವಿಚಾರವಾಗಿ ಮತ್ತೆ ಇಲ್ಲಿಂತಕ್ಕಂಥ ಜನಗಳಿಗೆ ಕುಡಿಯೋ ನೀರಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಥವಾ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಸೊ ನಮ್ಮನ್ನ ಹೊರಗಿಟ್ಕೊಂಡು ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ವಿಚಾರಗಳು ನಮ್ಮ ಸಂಘ ಸಂಸ್ಥೆಗೆ ಗೊತ್ತಾದಾಗೆ ಯಾಕೆ ಹಿಂಗಾಗ್ತಾ ಇದೆಲ್ಲ ಅಂತಂದೇಳಿ ತಿಳ್ಕೊಂಡಾಗ ಇಲ್ಲಿ ಬಂದು ನೋಡಿದಾಗ ನಿಮ್ಮೆಲ್ಲರ ಅನಿಸಿಕೆ ಪ್ರಕಾರವಾಗಿ ಗೊತ್ತಾಗುತ್ತೆ, ಓ ಇಲ್ಲಿ ಈ ಥರ ಇದೆಯಾ ಅಂತಂದೇಳಿ. ಸೊ ಅದನ್ನು ಇಲಾಖೆಯವರು ಇದ್ದಾರೆ, ನಮಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಅವರೇ ನಮಗೆಲ್ಲ ಅವ್ರ ಮನೆ ಮತ್ತು
ಸ್ವಂತ ಮನೆ ಅನ್ನೋ ರೀತಿಯಾಗಿ ನಮ್ಮ SC STಗಳಿಗೆ ಏನೇ ಕಷ್ಟ ಕಾರ್ಪಣ್ಯ ಬಂದರೂ ಸಮಾಜ ಕಲ್ಯಾಣದವರು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಬೇರೆ ಬೇರೆ ರೀತಿಯಿಂದ ನಮ್ಮ ಮೇಲೆ ಏನಾದರೂ ಆದರೆ ಪೊಲೀಸ್ ಇಲಾಖೆಯವರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಅವರು ಇವತ್ತನ್ನು ಅವ್ರ ಗಮನಕ್ಕೆ ಹಾಕ್ತಾ ಇದೀವಿ. ಈ ಹಿಂದೆ ಏನು ನಡೆದಿರ್ತಕ್ಕಂಥ ವಿಚಾರಗಳನ್ನು ನೀವೆಲ್ಲರೂ ಹೇಳಿದಿರೋ ನಾವು ಇಲಾಖೆಯವರು ಮನೆಗೆ ಮಾಡೋದಿಷ್ಟೇ. ಏನು ಹಿಂದೆ ಪಟ್ಟಗಳನ್ನು ನೀಡಿರ್ತಕ್ಕಂಥ ಸಮಯದಲ್ಲಿ ಅವನ್ನ ಡಿಮ್ಯಾಂಡಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಿರ್ಬೋದಕ್ಕೂ ಅದ್ರ ಜೊತೆಗೆ ರಾತ್ರಿ ಬೋರ್ಡ್ ಹಾಕಿ ಒಂದು ಆಶ್ವಾಸನೆ ನೀಡೋದ್ರ ಮುಖಾಂತರ ನಾವು ಬೆಳಿಗ್ಗೆ ಸರ್ವೆ ಮಾಡಿಸಿ ಆ ಪಾಣಿನ ಹೊರಗಡೆ ಎಷ್ಟು ಸೆಂಟ್ಸ್ ಬರುತ್ತೆ ಅನ್ನೋದನ್ನ ಖಾಲಿ ಜಾಗ ಎಷ್ಟು ಸೆಂಟ್ಸ್ ಬರುತ್ತೆ ಅಂತ ಸಪ್ರೇಟ್ ಮಾಡಿ ಅದನ್ನ ನಾನು ಪ್ರಪೋಸಲನ್ನು ಕಳಿಸ್ತೀನಿ. ಯಾಕಂದ್ರೆ ಅದು ರಸ್ತೆ ಪರಂಪೋಕಿದೆ, ಅದನ್ನ ನಾನು ಇಲಾಖೆ ವೈಸ್ ಕಳಿಸ್ತೀನಿ. DC ಅವ್ರ ಹತ್ರ ನೀವು ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ, ನನ್ನ ವರದಿ ನಾನು ಕೊಡ್ತೀನಿ ಅಂತೇಳಿ ಬೆಳಿಗ್ಗೆ ತಹಶೀಲ್ದಾರ್ ಅವರು ಹೇಳಿದರೆ, ರಾತ್ರಿ ಹೇಳೋಗಿದ್ರು. ಈಗ ಅಳತಿ ಮಾಡ್ತಾ ಇದಾರೆ. ನಮ್ದೆಲ್ಲ ಒಂದೇ ಮನವಿ, ಆ ಜಾಗದಲ್ಲಿ ನಮಗೆ ನಾವು ಯಾರಿಗೂ ಮನೆ ಗುಡಿಸಲು ಕಟ್ಟಿಗಂತೀವಿ ಅಂತ ಕೇಳ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನ ನಿರ್ಮಾಣ ಮಾಡಿ ನಮ್ಮಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಒಂಥರ ಲೈಬ್ರರಿ ಆಗಿರ್ಬೋದು, ಅದನ್ನ ಸಾಮೂಹಿಕವಾಗಿ ಅದನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿಸೋದಕ್ಕೋಸ್ಕರಂಗೆ ನಾವು ಅಲ್ಲಿ ಭವನ ಕೇಳಿದ್ವಿ. ಅದನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅಳತೆ ಮಾಡಿಸಿ ಅದನ್ನ ನಾವು ಪಡಿತಕ್ಕಂಥ ಕೆಲಸ ಮಾಡೋಣ. ಎರಡನೇದಾಗಿ ಏನು ಈ ಪಟ್ಟ ಕಾಪಿಗಳು ಕೊಟ್ಟಿದಾರನ ನಮ್ಮ PDO ಅವ್ರಿಗೆ ಮತ್ತೆ ಇಲಾಖೆಯವ್ರಿಗೆ ಇದನ್ನ ವರದಿಯನ್ನ EO ತಹಶೀಲ್ದಾರರು ಮತ್ತೆ DC ಅವ್ರ ಗಮನಕ್ಕೆ ಹಾಕ್ಬಿಟ್ಟು ಇಮಿಡಿಯೇಟ್ಲ್ ಆಗಿ ನಮಗೆ ಅಲ್ಲಿ ನೀವು ಪಟ್ಟ ಪ್ರಕಾರವಾಗಿ ಬಿಡಿಸ್ಕೊಡೋದಾದ್ರೆ ನಮ್ದೇನು ಅಭ್ಯಂತರನಿಲ್ಲ. ಒಂದು ಪಕ್ಷ ಬಿಡಿಸ್ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಪರ್ಯಾಯವಾಗಿ ಸೂಕ್ತವಾಗಿರ್ತಕ್ಕಂಥ ಹೊಸದಾಗಿ ಪಟ್ಟ ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಾವು ನಿಮಗೆ 15 ಬೇಡ 1 ತಿಂಗಳ ಕಾಲಾವಕಾಶವನ್ನ ನಾವು ಇಲ್ಲಿರ್ತಕ್ಕಂಥ ಮುಖಂಡರುಗಳ ಹತ್ರ ಮಾತಾಡಿ ನಿಮಗೆ ಸಮಯಾವಕಾಶವನ್ನು ಕೊಡ್ತೀವಿ. ಅಷ್ಟರೊಳಗ ಈ ಸಮಸ್ಯೆಗಳನ್ನೇನಾದರೂ ಬಗೆಹರಿಸಲೇ ಇದ್ದಲ್ಲಿ ಇಡೀ ರಾಜ್ಯಾದ್ಯಂತ ಈಗ ಆಲ್ರೆಡಿ ಇಲ್ಲಿ ನಡೀತಕ್ಕಂಥ ಘಟನೆ ರಾಜ್ಯ ಮಟ್ಟದವರೆಗೆ ಹೋಗಿರೋದ್ರಿಂದ ಎಲ್ಲ ಮುಖಂಡರುಗಳು ಎಲ್ಲ ಸಂಘಟನೆಗಳು ಸಮೇತಗಾರರು ರಾಜ್ಯ ಮುಖಂಡರುಗಳಿಗೆ ಗಮನ ಹಾಕಿರೋದ್ರಿಂದ ಫಸ್ಟ್ ನೀವು ಜಿಲ್ಲಾ ಮುಖಂಡರುಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಏನಾಗುತ್ತೆ ನೋಡ್ಕೊಂಡು ನಮಗೆ ವರದಿ ಕೊಡಿ. ಅವ್ರಿಗೆ ಒಂದು ಲಿಮಿಟೆಡ್ ಟೈಮ್ ಅಂತಂದೇಳಿ ಹಾಕೊಂಡು ಅದ್ರೊಳಗೆ ಆಯ್ತು ಅಂತಂದ್ರೆ ಸಮಸ್ಯೆ ಏನು ಬೇಡ, ಆಗಿಲ್ಲ ಅಂತಂದ್ರೆ ನಾವು ಮುಂದೆ ರಾಜ್ಯ ಮಟ್ಟದ ಒಂದು ಹೋರಾಟವನ್ನ ಕಂಕೊಳ್ಳೋದಕ್ಕೆ ನಾವೆಲ್ಲರೂ ರೆಡಿಯಾಗೋಣ ಅಂತಂದೇಳಿ ನಮಗೆ ನಿರ್ದೇಶನ ಇರೋದ್ರಿಂದ ಇವತ್ತು ನಾವು ಇಲಾಖೆ ಮುಖಾಂತರ ಇವತ್ತಿನ ಪಟ್ಟ ನೀಡ್ತಕ್ಕಂಥದ್ದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ನಮಗೆ ಜಾಗ ರಿಸರ್ವ್ ಮಾಡಿಕೊಡ್ತಕ್ಕಂಥ ಕೆಲಸ ತಾವುಗಳು ಮಾಡಬೇಕು ಅಂತೇಳಿ ನಾನು ಊರವ್ರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಅವಾಗಲೇ ತಹಸೀಲ್ದಾರ್ಗೆ ಹೇಳ್ದಂಗೆ ನಾವು ಮೊದಲಾಗಿ ಶಾಂತಿ ಪ್ರಿಯರು, ಒಂದನೇ ಅವಕಾಶ ನಾವು ಎಲ್ರಿಗೂ ನೀಡ್ತೀವಿ ಕೂಡ. ಅದು ಏನೇ ಇದ್ರೂ ಸಮೇತಗೂ ಹಿಂದೆ ಕೆಲವಾರು ವಿಚಾರಗಳ ತಮ್ಮ ಗಮನಕ್ಕೆ ಬಂದಿದ್ರೂ ಸಮೇತಗೂ ಅದನ್ನ ಎಲ್ಲೋ ಒಂದು ಕಡೆಗೆ ಇಲ್ಲಿ ಊರಿನ ಒತ್ತಡನೋ ಅಥವಾ ಬೇರೆ ರಾಜಕೀಯ ಒತ್ತಡನೋ ಅವನ್ನೆಲ್ಲವನ್ನೂ ನಿಂದಿರಿಸ್ತಕ್ಕಂಥ ಕೆಲಸ ಮಾಡಿದ್ರಿ. ಇನ್ನು ಮುಂದೆ ಇದು ಎಲ್ಲಾ ಕಡೆಗೆ ಗೊತ್ತಾಗಿರೋದ್ರಿಂದ ನಿಂದಿರಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಆದಷ್ಟು ಇಲಾಖೆಯವರು ಅದನ್ನ ಕಾರ್ಯರೂಪಕ್ಕೆ ತಗೊಂಬಂದು ಕೆಲಸ ಮಾಡಿಕೊಡ್ತಕ್ಕಂಥ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಮನ್ನ ಎಷ್ಟು ಆರಾಧಿಸ್ತೀವೋ ಅಷ್ಟೇ ಪ್ರೀತಿ ಮಾಡ್ತೀವಿ. ಆಗಿಲ್ಲ ಅಂತಂದ್ರೆ ನಮ್ಮ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳಕ್ಕಾಗ್ತದಂತೇಳಿ ಈ ಸಂದರ್ಭದಲ್ಲಿ ನಾನು ಇಲಾಖೆಯವರಿಗೆ ಗಮನಕ್ಕೆ ಹಾಕೋದ್ರ ಮುಖಾಂತರ ಬೋರ್ಡ್ ಈ ಜಾಗ ಸಮಸ್ಯೆ ಆಗ್ಲಿಕ್ಕೆ ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡಿದ್ರು? PDO ಅವರಿಗೆ ಮಾಡಿದ್ರ, BSI ಸಾಹೇಬ್ರಿಗೆ ಮಾಡಿದ್ರ, ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆ ಮಾಡಿದ್ರ, ಯಾರಿಗೆ ಮಾಡಿದ್ರು? ಈ ಸಮಸ್ಯೆ ಹೆಂಗ್ ಬಂತಿದ್ ಬೇಕಲ್ಲ ರೀ. ಈಗ ಹನುಮಂತಪ್ಪ ಬಂದ್ ನನಗೆ ಒದ್ನಂತ ಯಾಕೆ ಓದಿತಾನ ಹನುಮಂತಪ್ಪ? ಬೇಕಲ್ಲ, ಪಕ್ಕದಾಗಿರೋ ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಾರ ಹಂಗಲ್ಲ. ಈಗ ವಾಂಟೆಡ್ಲಿ ಮಾದಿಗರು ಆ ಜಾಗಕ್ಕೆ ಹೋಗ್ಯಾರ ಅಂತಾನೆ ಸಮಸ್ಯೆ ಸೃಷ್ಟಿ ಆಯ್ತು. ಹೆಂಗ್ ಬಂದ್ ಸಮಸ್ಯೆ? ಅದಕ್ಕೊಂದು ಬೇಕಲ್ಲ, ಕಾರಣ ಬೇಕಲ್ಲ. ಸಮಸ್ಯೆ ಅಲ್ಲ. ನಾಗಲಾಪುರ ಜಾತ್ರೆ ಇತ್ತು, ನೆಕ್ಸ್ಟ್ ಡೇ 25 ಕೊಟ್ಟಾರ ನಮಗೆ. 26 ಜಾತ್ರೆ ಇತ್ತು. 26 ಜಾತ್ರೆ ಇರೋದಕ್ಕ 26 ಜಾತ್ರೆ ಆದ್ಮೇಲೆ ನಾವು ಬಂದು ಹೋಗ್ತೀವಿ ಅಂತ ನಾವು ಅಡ್ಮಿನಿಸ್ಟ್ರೇಟಿವ್ ಹೇಳಿ ಅವ್ರಿಗೆ ಸೀಲ್ ಹಾಕಿ ಅರ್ಜಿ ಇಸ್ಕೊಂಡು ಕಳಿಸಿದ್ವಿ. ಅವರು ನಮ್ಮ ಅಡ್ಮಿನಿಸ್ಟ್ರೇಟಿವ್ 3 ದಿನ ಅವ್ರು ಎಕ್ಸಾಮ್ ಇರೋದಕ್ಕೆ ಬರ್ಲಿಲ್ಲ. ಅಷ್ಟೊಳಗ RI ಸರ್ ಏನೋ ಆ ಜಾಗಕ್ಕೆ ಬಂದು ಏನೋ ಹೇಳೋಗ್ಯಾರ ಅಂತ ಹೇಳಿದ್ರು. ಬಟ್ ಅದು ನಾವು ಹಿಂದೆಲೆ ಅಂದ್ರೆ 27-28 ಪರಿಶೀಲನೆ ಮಾಡಿದಾಗ ಅದು ಪಾಣಿ ಒಳಗ ಹಳ್ಳ ಪರಂಪೋಕ ಅಂದ್ರೆ ರಸ್ತೆ ಪರಂಪೋಕ ಅಂತ ಬಂದಿತ್ತು. ಅದು ಬಂದಿರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಾವು ತಹಸೀಲ್ದಾರ್ ವ್ಯಾಪ್ತಿಗೆ ಬರ್ತದೆ, ಮೇಡಮ್ ಅವ್ರ ವ್ಯಾಪ್ತಿಗೆ ಬರ್ತೈತಿ. ಅದಕ್ಕೆ ನಾನು ಅಡ್ಮಿನಿಸ್ಟ್ರೇಟಿವ್ ಮಾತಾಡಿದಾಗ ಏನ್ ಹೇಳಿದ್ರು, ಅವರಿಗೆ ಒಂದು ಹಿಂಬಾರ ಕೊಡ್ರಿ, ಅದ್ರ ಜೊತೆಗೆ ತಹಸೀಲ್ದಾರ್ ಮೇಡಮ್ ಒಂದು ಲೆಟರ್ ಮಾಡ್ರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಲೆಟರ್ ಮಾಡಿ ಕಳ್ಸೋಣ ಅನ್ನೋದ್ರಾಗ ಇಲ್ಲಿ ಬೋರ್ಡ್ ಹಾಕಿದ್ರು. ಬೋರ್ಡ್ ಹಾಕಿದ್ ಗಲಾಟೆ ಆಗಿತ್ತು. ನಾವು ನಿನ್ನೆ ಇಲ್ಲಿ ಬಂದ್ವಿ. ಅಲ್ಲ ಮೂಲ ಅಂತಲ್ಲ ಕೇಳ್ರಿ, ಮೂಲ ಅಂತಲ್ಲ, ಸರ್ಕಾರಿ ಜಾಗದಲ್ಲಿ ಅಲ್ಲ ನಾವು ನಮ್ದು ಬರಲ್ಲ.
ಟೇಕ್ ಮಾಡೋದಿಲ್ಲ, ಇದನ್ನ ಸರ್ವೆ ಮಾಡಿಸ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಜಾಗಕ್ಕೆ ಅಲ್ಲೇ ಸಮುದಾಯ ಭವನ ಮಾಡಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಂಚೆ ಬೆಳಗ್ಗೆ ಬರಲ್ಲ ಅದಕ್ಕೆ ಮಾಡಿದ್ವಿ. ತಹಸೀಲ್ದಾರ್ ಮೇಡಮ್ ಅವರು ಅಲ್ಲೇ ಹೇಳಿದ್ರ. ಆ ಟೈಮ್ ನಲ್ಲಿ ನಮ್ಮ ಮೇಡಮ್ ಅವರು ಇವರೆಲ್ಲ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅಲ್ಲೇ ಇದ್ರು ಮಾಡಿಕೊಡ್ತೀವಿ ಅಂತ ಹೇಳಿದಾರ. ಇವತ್ತು ನಾವೇನು ಹೇಳಿದ್ರೆ ಈಗ ದುರ್ಗೇಶ್ ಜಿಲ್ಲಾ ಸಂಚಾಲಕರು ಏನ್ ಹೇಳಿದಾರ, ನಾವೇನಾಗ್ತದೆ ಶಾಂತಿ ಪ್ರಿಯರು, ಒಂದ್ಸಾರಿ ನಾವು ಅವರಿಗೆ ಮಾರ್ಜಿನ್ ಕೊಡ್ತಾ ಇದೀವಿ ಎಲ್ಲ ಅಧಿಕಾರಿಗಳಿಗೆ. ನಾವೇನ್ ಹೇಳಿದ್ವಿ, ಇವೆಲ್ಲ ಕೊಟ್ಟಿರ್ತಕ್ಕಂಥ ದುರುಪಗಳು ಯಾರೋ ಒಂದು ಕ್ವಶನ್ ಮಾಡಿದ್ರಿ. ಈಗ ಸರ್ ಇವತ್ತು ನಮ್ಮ ಸಮುದಾಯ ಭವನಕ್ಕೆ ನಾವಲ್ಲಿ ಸಮುದಾಯ ಭವನ ಕಟ್ಟಕ್ಕಂತ ಯಾವ ಬೋರ್ಡ್ ಊರಿದ ಮೇಲೆ ಯಾಕಂದ್ರೆ ಇಲ್ಲಿ ಯಾಕೆ ಕಟ್ಟಿದ್ರಿ ಅಂತ ಕೇಳಿಸ್ತೀರಿ. ಈ ಹಿಂದೆ ಸಮಸ್ಯೆಗಳೇನ್ ಬಂದ್ವಲ್ಲ, 37 ಜನಗಳಿಗೆ ಪಟ್ಟ ಕೊಟ್ಟಿದ್ದಿಲ್ಲ ಇಲ್ಲೆಲ್ಲ, ಯಾಕಂದ್ರೆ ಸಮಸ್ಯೆಗಳಿದ್ದು ಅಸ್ಪೃಶ್ಯತೆ ಯಾಕಂದ್ರೆ ಈ ಊರಲ್ಲಿ ಸಾಕಷ್ಟು ಐತಿ. ಮತ್ತೆ ಅವತ್ತು ನೀವು ಕೇಳಿಲ್ಲ, ನಾವು ಬೋರ್ಡ್ ಹಾಕಿದ ತಕ್ಷಣ ನೀವು ಬಂದಿರಿ ಅಂತ ಅದಕ್ಕೆ ನಮ್ಮ ಸಮುದಾಯ ಜನಗಳು ಅಳಿಲ್ಲ ಸರ್. ಅದಕ್ಕೆ ಈಗ ತಹಸೀಲ್ದಾರ್ ಮೇಡಮ್ ಅವರು ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಏನ್ ಹೇಳಿದಾರ, ನಾವು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಸರ್ವೆ ಮಾಡಿಸ್ಬಿಟ್ಟು ಇಲ್ಲೇ ಸಮುದಾಯ ಭವನ ಮಾಡಿಸ್ಕೊಡಕ ನಾನು ಒಪ್ಪಿಗೆ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳ್ಬಿಟ್ಟು ಇವತ್ತು ತಾಲೂಕು ದಂಡಾಧಿಕಾರಿಗಳು ಹೇಳಿದಾರ. ಮಾಡಿಸ್ತಾ ಇದ್ದಾರೆ, ಜಾಗ ಕೊಡ್ತಾರೆ ಅವರು. ಅದಕ್ಕೆ ಏನು ನಮ್ಮ ಇಲಾಖೆಯಿಂದ ಏನು ಪ್ರಪೋಸಲ್, ಆ ಜಾಗ ಐಡೆಂಟಿಫೈ ಆದ ತಕ್ಷಣ ನಮ್ಮ ದೊಡ್ಡವ್ರಿಗೆ ಏನು ನಾವು ಪ್ರಪೋಸಲ್ ಕಳಿಸ್ಕೊಡ್ಬೇಕು, ನಾವು ಕಳಿಸ್ಕೊಟ್ಟು ಆ್ಯಸ್ ಪರ್ ರೂಲ್ ಏನಾಗುತ್ತೆ ಸ್ಯಾಂಕ್ಷನ್ ಎಲ್ಲ ಮಾಡಿಸ್ಕೊಡೋದು, ಅದು ನಾವು ಫಾಲೋ ಅಪ್ ಮಾಡ್ತೀವಿ ಸರ್. ನೆಕ್ಸ್ಟ್ ನೀವು ಮನೆಗಳದ್ದು 37 ಮನೆಗಳದ್ದು ಏನು ಸಮಸ್ಯೆಗಳಿದೆ ಅಂತ ಹೇಳಿದ್ದೀರಾ, ಅದು ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀವಿ. ಅದನ್ನು ಇಒಗೆ ತಹಸೀಲ್ದಾರ್ಗೆ ಎಲ್ಲರಿಗೂ ಕಳಿಸ್ಕೊಟ್ಟು ಅದನ್ನು ನಮ್ಮ ಆದಷ್ಟು ಬೇಗ ಏನು ಅದಕ್ಕೆ ಪರಿಹಾರ ಬೇಕು ಅದು ಮಾಡಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಸರ್. ಮತ್ತೆ ನೆಕ್ಸ್ಟ್ ಅದು ಡ್ರೈನೇಜ್ ಏನು ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯದ್ದು ಅಂತ ಹೇಳಿದ್ದಾರೆ, ಅದನ್ನು ನಾವು ಇಒ ಸರ್ಗೆ ಕಮ್ಯುನಿಕೇಟ್ ಮಾಡಿ ಆದಷ್ಟು ಬೇಗ PDO ಕಡೆಯಿಂದ ಮಾಡಿಸೋದು ಎಲ್ಲ ಪ್ರಯತ್ನ ಮಾಡ್ತೀವಿ. ಅದನ್ನು ಅದು ದೊಡ್ಡ ಅದು ಮಾಡಬಾರ್ದಂತ ಒಂದು ಇದು ಮಾಡಿ ದೊಡ್ಡ ನಮ್ಮ DD ಥ್ರೂ ಏನಾದರೂ ಒಂದು ಮಾಡಿ ಪ್ರಪೋಸಲ್ ಮಾಡಿ ಕಳ್ಸಿಕೊಟ್ಟು ಇದು ಆಗಬಾರ್ದಂತ ಏನು ಮಾಡ್ಕೊಡ್ತೀವಿ. ಎಲ್ಲ ನಾನು ಮಾಡ್ಕೊಡ್ತೀನಿ, ಎಲ್ಲ ಮೂಲಭೂತ. ಗರ್ಗ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಸೀಮಿತಗೊಂಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ಕಾಲೋನಿಯಲ್ಲಿ ಇಲ್ಲಿ ಒಂದು ನಿನ್ನೆ ಏನು ಬೋರ್ಡ್ ಹಾಕಿದ್ರಂತೆ, ಆ ಬೋರ್ಡ್ ತೆರವುಗೊಳಿಸಿರ. ಈ ತೆರವುಗೊಳಿಸಿರೋದ್ರಿಂದ ಇರ್ಬೋದು ಅಥವಾ ನೀವು ಯಾರನ್ನ ಹೇಳ್ಕೊಟ್ಟಿದ್ದೀರಾ, ಇಲ್ಲಿ ಈ ಊರಲ್ಲಿ ಯಾರಾದರೂ ಹೇಳ್ಕೊಟ್ಟಿದ್ದೀರಾ ಅನ್ನೋ ಒಂದು ಉದ್ದೇಶದಿಂದ ಈಗ ನಿನ್ನೆಯಿಂದ ಒಂದು ದೊಡ್ಡ ಗಲಾಟೆನೇ ಆಗಿದೆ ಗರ್ಗದಲ್ಲಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನೀವೇನು ಹೇಳ್ತೀರಾ ಹುಲ್ಗಪ್ಪನವ್ರೆ? ಹಿಂದೆ ಯಾವುದು ಇಲ್ಲಿ ನಾವು 20 ವರ್ಷದಿಂದ ಇದರ ಜಾಗದ ಅಂಬೇಡ್ಕರ್ ಭವನ ಬೇಕಂತಂದು ಹೋರಾಟ ಮಾಡ್ಕೊಂತಾನೆ ಬಂದೀವಿ. ರೀಸೆಂಟಾಗಿ ಮೊನ್ನೆ PDO ಸಾರು ಅಲ್ಲ ಇವರು RI ಸಾರು ವಿಲೇಜ್ ಅಕೌಂಟ್ರು ಅವ್ರು ಬಂದಾಗ ಅವರು ನಿಮ್ಮ ತಿಪ್ಪಿಗಳು ಏನಿದಾವಲ್ಲ ಅವರಿಗೆ ಮಿಸ್ಲೈತಿದ್ದು, ನೀವೇನು ನಿಮ್ಮ ಇದ್ದಲ್ಲೇ ನೀವು ಮಾಡ್ಕೋಬೋದು ಅಂತಂದಾಗ ಅವ್ರು ನಾವು ಅಂಬೇಡ್ಕರ್ ಬೋರ್ಡ್ ಉಗಿಬೇಕನ್ನೋದ್ರಾಗೆ ಅವ್ರು ಬಂದು ಬೇಲಿ ಹಾಕಿದ್ರು. ಆಮೇಲೆ ಗೂಟ ಉಕ್ಕಂದ್ರು, ಇಲ್ಲಿ ಗೂಟ ಉಕ್ಕಂದ ಮೇಲೆ ಆಮೇಲೆ ಗೊಂದಲ ಅವಾಗಲಿಂದನೇ ಗೊಂದಲ ಇದ್ದಿತ್ತು. ಆವಾಗ ನಾವು ಅದಂತರ ಹೋಗಿ ತಹಸೀಲ್ದಾರ್ ಮೇಡಮ್ನ, DC ಸಾರ್ನ ಮತ್ತು ಆಮೇಲೆ PS ಮೇಡಮ್ನ ಕಂಡು ಹೋದ್ಮೇಲೆ ಮತ್ತು ತಿರ್ಗಿ ಅವತ್ತಿನ ದಿವಸನ ಅವರು PS ಮೇಡಮ್ ನಾನು ಹೋಗಿ ಜಿಟ್ಟು ಕೊಟ್ಟು ಬರ್ತೀನಿ ಅಂತಂದರು. ತಹಸೀಲ್ದಾರ್ ಮೇಡಮ್ಮು ಬೆಳಗ್ಗೆ ನಾನು 10-11 ಗಂಟೆಗೆ 12 ಗಂಟೆ ಆಗ್ಬೋದಪ್ಪ ನಾನು ಬರ್ತೀನಿ ಅಂದ್ರೆ, ಆಲೇ ನಾವು ಮೊನ್ನೆ ಹೊಸಪೇಟೆ ತಾಲೂಕು ಆಫೀಸ್ನಾಗ 6:30 ಹಂಗಾಗಿರ್ಬೋದು ನಾವು ಬಿಟ್ಟು ಬರೋದ್ರಾಗ ಆಲೇ ಆಲ್ರೆಡಿ ಇಲ್ಲಿದ್ದರು, ನಮಗೆ ಅದು ಗೊತ್ತಿಲ್ಲ. ಆಮೇಲೆ ಫೋನ್ ಮಾಡಿ ಇಲ್ಲಿ ಬರ್ರಿಯಪ್ಪ ಅಂತಂದರು. ಆಮೇಲೆ ಇಲ್ಲಿ ಬರೋದ್ರಾಗ ಅವರು ಇಲ್ಲ ನೀವು ಬೋರ್ಡ್ ಕಿತ್ತಲೇಬೇಕಂದ್ರು. ಇಲ್ಲ ಮೇಡಮ್ ನಾವು ಕಿತ್ತಕ್ಕಾಗಲ್ಲ, ನಮಗೆ ಜಾಗ ಬೇಕಂತಂದು ಹೇಳಿದಾಗ ಅವರು ಇಲ್ಲಪ್ಪ ನಾವು ಮಾಡಿಕೊಡ್ತೀವಿ ನಿಮಗೆ, ಇದನ್ನ ತಗೊಳ್ರಿ ಅಂತಂದು ಹೇಳಿದರು. ಆದರೆ ನಾವು ಒಪ್ಪಲಿಲ್ಲ ಅಲ್ಲಿಗೆ. ಇಲ್ಲ ನಾವು ಇದಕ್ಕೆ ಇಲ್ಲ ನಾವೆಲ್ಲ ಸಭೆನ ಬಂದೈತಿ, ಇದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ರಿ, ನಾನು ಯಾವುದೇ ಕಾರಣ ಇರಲಿ ನಾನು ಅದನ್ನ ಬಗೆಹರಿಸಿ ನಿಮಗೆ ಬಿಡಿಸ್ಕೊಡ್ತೀನಿ, ಇದೇ ಜಾಗನ ಬಿಡಿಸ್ಕೊಡ್ತೀನಿ ಅಂತಂದು ಹೇಳಿದ್ರು. ಈಗ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಸ್ಥಳೀಯವಾಗಿ ನಮಗೆ ನಾವು ಕಿತ್ತೀವಿ, ನಾವು ನಮ್ಮ ಕಡೆಯಿಂದ ಕಿತ್ರಿ ಅಂತಂದು ಹೇಳಾರ. ನಾನು ಕಿತ್ರಿ ನಾನು ಮಾಡಿಸ್ಕೊಡ್ತೀನಿ, ಅದನ್ನ ಮಾಡಿಕೊಡಕ್ಕೆ ಪರ್ಮಿಷನ್ ನೀವೇ ವೈಯಕ್ತಿಕವಾಗಿ ಬೋರ್ಡ್ ಕಿತ್ತೀವಿ. ಹೌದು, ಅವ್ರು ಪ್ರೆಜರ್ ಹಾಕಿದ್ಮೇಲೆ ನಾವು ಕಿತ್ತೀವಿ, ನಾನು ಮಾಡಿಕೊಡ್ತೀನಿ ಅಂತ ಕಿತ್ತೀವಿ ನಾವು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ದಲಿತ ಮುಖಂಡರು ಮತ್ತು ದಲಿತ ಹೋರಾಟಗಾರರಿದ್ದಾರೆ, ಅವ್ರನ್ನು ಮಾತಾಡ್ಸೋಂಥ ಕೆಲಸ ಮಾಡೋಣ. ಸರ್ ನಮಸ್ತೆ. ಸರ್ ಇಲ್ಲಿ ನಿನ್ನೆಯಿಂದ ನಡೆದಿರ್ತಕ್ಕಂಥ ಸರ್ ಇಲ್ಲೇನಾಯ್ತಂದರೆ ನಿನ್ನೆ ಬೆಳಗ್ಗೆ ಬಂದ್ಬಿಟ್ಟು ಈ ಗರ್ಗ ದೈವಸ್ಥರು ಕೇರಿ ದೈವಸ್ಥರು ಬಂದ್ಬಿಟ್ಟು ಮರಬನಹಳ್ಳಿ ಕೇರಿಯಲ್ಲಿ ಈ ರೀತಿ ನಮಗೆ ಬೋರ್ಡ್ ಹಾಕಿದ್ದೀವಿ, ನಮಗೆ ಕಿತ್ರಿ ಅಂತಂದೇಳಿ ಭಾಳ ಒತ್ತಡ ಐತಿ. ಆಮೇಲೆ ಕಾಣದ ಕೈಗಳು ಭಾಳ ಕೆಲಸ ಮಾಡ್ತದವೆ ಇಲ್ಲಿ ನಮ್ಮ ಮೇಲೆ. ಈ ಹಿಂದಿನಿಂದಲೂ ಈಗ ನಮಗೆ ಗೊತ್ತಿದ್ದಂಗೆ ಬಂದಾಗ ಎಲ್ಲರೂ ಕೇರೆಗೆ ಹೋಗ್ತಾರೆ, ಕೈ ಕಾಲು ಮುಗಿದು ನೀವು ನಮ್ಮ ಹತ್ರ ಅಣ್ತಂಬಳು ಸಹೋದರರು ಅಂತ ಹೇಳ್ಕೊಂಡು ಇವ್ರನ್ನ ಪುಸಲಾಯಿಸಿ ಓಟ್ ತಗೊಂತಾರೆ. ಓಟ್ ತಗೊಂಡ ಮೇಲೆ ಮತ್ತೆ ಒಂದು ವಾರ ಒಪ್ಪತ್ನಾಗ ಇವ್ರನ್ನಾಗಲೇ ಮತ್ತೆ ಯಥಾ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮತ್ತೆ ಮುಂದುವರಿತಾನೆ ಇದೆ. ಹಾಗಾಗಿ ನಾವು ಕೊನೆಯದಾಗಿ ಈ ಒಂದು ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಒಂದು 20 ವರ್ಷದಿಂದ ಈ ನಮ್ಮ ದಲಿತ ಮುಖಂಡ ನಮ್ಮ ದಲಿತ ಕೇರಿಯವರು ಏನು ಮಾಡಿದ್ದಾರೆ, ಇದನ್ನು ಮೀಸಲಿರಿಸ್ಕೊಂಬಂದಾರೆ. ಯಾರು ಏನಾದರೂ ಚಪ್ಪರ ಹಾಕಿದರೆ ಬರೋದು, ಸ್ಟೇಷನ್ಗೆ ಇಂಟಿಮೇಷನ್ ಕೊಡೋದು, ಕಂಪ್ಲೇಂಟ್ ಮಾಡೋದು, ಮತ್ತೆ ರಾಜಿ ಮಾಡ್ಕೊಂಬರೋದು. ಇದನ್ನು ನಮ್ಮ ದಲಿತರಿಗಾಗಿ
ಮೀಸಲಿರ್ತಕ್ಕಂಥದ್ದನ್ನ ಮೊನ್ನೆ ಯಾರೋ ಮುಸ್ಲಿಂ ಸಮುದಾಯದವ್ರು ಬಂದು ಇಲ್ಲಿ ಚಪ್ರ ಹಾಕಿದ ಕೂಡಲೇ ಗಳವು ಊಗಿದ ಕೂಡಲೇ ನಮ್ಮವ್ರು ಒಂದು ಬೋರ್ಡ್ ತಗೊಂಬಂದು ಉಳಿದಾರೆ. ಫಸ್ಟ್ ಅವ್ರು ಗಳವು ಊದ್ಮೇಲೆ ನಮ್ಮವ್ರು ಬೋರ್ಡ್ ಉಳಿದಾರೆ. ಈ ವಿಚಾರವಾಗಿ ನಮ್ಮ ಹತ್ರ ಬಂದು ಕೇಳಿದಾಗ ಚಂದ್ರಶೇಖರ್, ಸೋಮನಾಥ್ ಅವೆಲ್ಲ ಮರಮನಹಳ್ಳಿ ಕೇರಿಯರೆಲ್ಲ ಬಂದ್ಬಿಟ್ಟು ನಿನ್ನೆ ತಹಸೀಲ್ದಾರ್ ಮೇಡಮು, ಡಿ ಸಿ ಮೇಡಮ್ ಅವರೆಲ್ಲ ಕಂಡಾಗ ಡಿ ಸಿ ಮೇಡಮ್ ಅವರು DSWಗೆ ನಾನೊಂದು ಲೆಟರ್ ರೆಫರ್ ಮಾಡ್ತೀನಿ, ಅವ್ರ ಕಡೆಯಿಂದ ಏನು ಬರುತ್ತೋ ರಿಪ್ಲೈ ನೋಡ್ಕೊಂಡು ನಾವು ಸ್ಥಳಕ್ಕೆ ಬರ್ತೀವಿ ಅಂತಂದೇಳಿ ಮಾತು ಕೊಟ್ಟರು. ಅಷ್ಟರಲ್ಲೇ ತಹಸೀಲ್ದಾರ್ ಮೇಡಮ್ ಇವತ್ತು ಬೆಳಿಗ್ಗೆ ಬರ್ತೀನಿ ಅಂತೇಳಿ ನಿನ್ನೆ ರಾತ್ರಿ 10:00 ಬಂದು ಇಲ್ಲಿ ಕುಂತ್ಬಿಟ್ರು. ಆ ವಿಚಾರವಾಗಿ ನಾನು ಎಲ್ಲರನ್ನೂ ಬರ್ರಿ ಅಂತ ಕರೆದ್ರೆ ಇವ್ರದ್ದು ಆಟೋ ಕೆಟ್ಟೋಗಿ ಇವರೆಲ್ಲ ಅಲ್ಲೇ ಕುಂತಿದ್ರು. ರಾತ್ರಿ 2:30 ನೀವು ಕಿತ್ತಿರೋ ಇಲ್ಲ ನಾನೇ ಕಿತ್ತಲೋ ಅಂತ ಬಂದು ಮೇಡಮ್ ಅವ್ರು ಹೇಳಿದ್ರು, ತಹಸೀಲ್ದಾರ್ ಮೇಡಮ್. ನೀವು ಕಿತ್ಕೊಳ್ರಿ ಮೇಡಮ್, ನಾವು ಕಿತ್ತಲ್ಲ, ಯಾಕಂದ್ರೆ ನಮಗೆ ಆ ರೈಟ್ಸ್ ಇಲ್ಲ. ಯಾಕಂದರೆ ಚಂದ್ರಪ್ಪ ಹೇಳಿದ್ರು ಇದು ನಮ್ಮ ಪರಮಾತ್ಮ, ನಾನು ಮುಟ್ಟಲ್ಲ ಬೋರ್ಡ್ ಅಂತ ಹೇಳಿದ್ರು. ನಾವು ಕೂಡ ಮುಟ್ಟಲ್ಲ ಅಂದಾಗ ಮೂರ್ತಿ ಕಿತ್ತತಾನ, ಯಾಕಂದರೆ ಮೂರ್ತಿ ಇದೇ ಊರಿನ ಗ್ರಾಮದ ದೈವಸ್ಥವನು, ಇವನು ಕಿತ್ತಕ್ಕೆ ಅಧಿಕಾರ ಐತಿ ಅಂತಂದೇಳಿ ತಹಸೀಲ್ದಾರ್ ಮೇಡಮ್ ಹೇಳಿದಾಗ ಮೂರ್ತಿ ಕೂಡ ಯಾರೂ ಮುಟ್ಲಿಲ್ಲ. ಕೊನೆಗೆ ಈ ಗ್ರಾಮಸ್ಥರು ಏನು ಬೋರ್ಡ್ ಉಣಿದಾರ ಬಂದ ಮೇಲೆ ಅವ್ರನ್ನ ಮನವೊಲಿಸಿ CPI ಸರ್ ಆಗಿರ್ಬೋದು, PSI ಮೇಡಮ್ ಅವರಾಗಿರ್ಬೋದು, ನಿಮಗೆ ಎಲ್ಲ ನಾವು ಕೈ ಜೋಡಿಸ್ತೀವಿ, ನಿಮಗೆ ಏನೇ ದಬ್ಬಾಳಿಕೆ ದೌರ್ಜನ್ಯ ಏನೇ ಇದ್ರೂ ಕೂಡ ಒಂದಿನ ಶಾಂತಿ ಸಭೆ ಮಾಡಿ ಸರಿ ಮಾಡಿಕೊಡ್ತೀವಿ, ಇವತ್ತಿಂದ ಏನಾಯ್ತು ಇದನ್ನು ಬಗೆಹರಿಸ್ಕೊಳ್ರಿ ಅಂತ ಹೇಳಿದಾಗ ನಾನು ಇದೇ ಜಾಗನ ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ವಿಡಿಯೋ ಕೂಡ ಮಾಡಿಸ್ಕೊಂಡಿದ್ದಾರೆ ಮೇಡಮ್ ಅವರು. ಈ ಜಾಗದಲ್ಲಿ ನಿಂತು ವಿಡಿಯೋ ಕೂಡ ಮಾಡಿಸಿ ತಹಸೀಲ್ದಾರ್ ಮೇಡಮ್ ಅವರು ವಿಡಿಯೋ ಮಾಡಿಸ್ಕೊಂಡು ಇದೇ ಜಾಗನೇ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಎಲ್ಲರ ಮನವೊಲಿಸಿ ಈ ಬೋರ್ಡನ್ನು ತೆರವುಗೊಳಿಸಲಾಗೈತೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬ ವಿಜಯನಗರ ಜಿಲ್ಲಾ ಸಂಚಾಲಕರಾದಂಥ ದುರ್ಗೇಶ್ ಸರ್ ಇದ್ದಾರೆ ನಮ್ಮ ಜೊತೆಲಿ, ಅವರಿಗೂ ಮಾತಾಡ್ಸಕ್ಕಂಥ ಪ್ರಯತ್ನ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ಏನು ಹೇಳ್ತೀರಿ ಸರ್ ನಿನ್ನೆ ನಡೆದಿರ್ತಕ್ಕಂಥ ಈ ಘಟನೆ ಬಗ್ಗೆ? ಈಗಾಗಲೇ ನಮ್ಮ ಮಂಜು ಅವರು ಹೇಳಿದಾಗೆ ರಾತ್ರಿ ನಮಗೆ 11-10 ಸುಮಾರಲ್ಲಿ ಇಲ್ಲಿಂದ ಒಂದು ಫೋನ್ ಬಂತು. ಸರ್ ಈ ಥರ ಎಲ್ಲ ಆಗ್ತಾ ಇದೆ, ಸೊ ನಮಗೆಲ್ಲ ರಕ್ಷಣೆ ಬೇಕಾಗಿದೆ, ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ನಮಗೆ ಬೇಕು ಅಂತಂದೇಳಿ ಹೇಳಿದಾಗ ಆಯಿತು ಅಂತೇಳಿ ಇಲಾಖೆಯವ್ರ ಜೊತೆ ಮಾತಾಡಿದಾಗ ಇಲಾಖೆಯವರು ಸಮೇತಗೂ ಇಲ್ಲ ನಾನು ಆದಷ್ಟು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ಖಂಡಿತವಾಗ್ಲೂ ಈಗ ಸಿಚುವೇಶನನ್ನು ಸ್ವಲ್ಪ ದಯಮಾಡಿ ಅರ್ಥ ಮಾಡ್ಕೊಂಡು ನಮಗೂ ಸಹಕಾರ ಮಾಡಿ ನಾವು ನಿಮಗೆ ಸಹಕಾರ ಮಾಡ್ತೀವಿ ಅಂತೇಳಿ DSP ಆಗಿರ್ಬೋದು ಮತ್ತು ತಹಸೀಲ್ದಾರ್ ಅವರು ಆಗಿರ್ಬೋದು ಮಾತಾಡಿದ ಮೇಲೆ ಆಯಿತು ಮೇಡಮ್ ನಾವು ಬೆಳಗ್ಗೆ ಬರ್ತೀವಿ, ಬೆಳಗ್ಗೆ ಬಂದ ತಕ್ಷಣ ನೀವು ನಮ್ಮವ್ರಿಗೆ ಅಸುರೆನ್ಸ್ ಅಂದರೆ ಭರವಸೆ ಕೊಟ್ಟ ಮೇಲೇ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ. ನೀವು ಭರವಸೆ ಕೊಡಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ತೆರವುಗೊಳಿಸೋಕ್ಕಾಗಲ್ಲ ಮೇಡಮ್. ಹಂಗೇನಾದರೂ ನೀವು ಬಲವಂತ ಮಾಡಿ ತೆರವುಗೊಳಿಸೋದಾದರೆ ನಾವು ಇದನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋಕ್ಕೂ ನಾವೆಲ್ಲ ರೆಡಿ ಇದ್ದೀವಿ ಅಂತಂದೇಳಿ ತಹಸೀಲ್ದಾರ್ಗೆ ಹೇಳಿದಾಗ ರಾತ್ರಿ ನಮ್ಮವ್ರಿಗೆ ಮಂಜುಗೆ ಮಾತಾಡಿದಾಗೆ ಅವ್ರಿಗೆ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡೆ ತೆರವುಗೊಳಿಸಿರ್ತಕ್ಕಂಥ ಕೆಲಸ ಆಗಿದೆ. ಸೊ ನಾವು ಹೇಳೋದಿಷ್ಟೇ, ಇವತ್ತೇನು ನಾವು ಇಲ್ಲಿ ಬೆಟ್ಟೆ ಕೊಟ್ಟು ಕಾನೂನು ಎಲ್ಲ ಅಡ್ಡಾಡಿ ಆದಮೇಲೆ ಏನು ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ನಾನು ಅಲ್ಲಿ ಮಾತಾಡಿದ ಪ್ರಕಾರವಾಗಿಯೇ ಮುಂದಿನ ದಿನಗಳಲ್ಲಿ ಈ ಜಾಗನ ನಮ್ಮವ್ರಿಗೆ ಅಂಬೇಡ್ಕರ್ ಭವನಕ್ಕೆ ರಿಸರ್ವ್ ಮಾಡಿಕೊಡ್ಬೇಕು. ಏನು ಕಳೆದ ಸಾಲಿನಲ್ಲಿ ಅಥವಾ ಹಿಂದಿನ ಸಾಲಲ್ಲಿ ಒಂದು 35 ಪಟ್ಟಗಳು ಏನು ಕೊಟ್ಟಿದ್ದಾವೋ ಬೇರೆ ಯಾರು ಅದನ್ನು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಗೆ ಅವನ್ನು ಬಿಡಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ಒಂದು ಪಕ್ಷ ಬಿಡಿಸ್ಕೊಡ್ಲಿಲ್ಲ ಅಂತಂದರೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಜಾಗ ನಿರ್ಧಾರ ಮಾಡಿ ಆ 37 ಜನಕ್ಕೂ ಮತ್ತೆ ಹೊಸದಾಗಿ ಪಟ್ಟ ಕೊಡ್ತಕ್ಕಂಥ ಕೆಲಸನೂ ಮಾಡಿದರೆ ಮಾತ್ರ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಂದಿಸ್ತೀವಿ. ಒಂದು ಪಕ್ಕ ನಾವು ಅವ್ರಿಗೆ ಗಡುವು ಸಮೇತ ಕೊಡ್ತೀವಿ. ನಮ್ಮೆಲ್ಲ ಮುಖಂಡರುಗಳನ್ನು ದಲಿತ ಪರ ಸಂಘಟನೆಯ ಜೊತೆ ಮಾತಾಡ್ಕೊಂಡು ನಾವು 15 ದಿನವೋ ಅಥವಾ 1 ತಿಂಗಳ ಸಮಯ ತಗೊಂಡು ಇಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸದೇ ಇದ್ದಾರೆ ಇದನ್ನು ರಾಜ್ಯಮಟ್ಟದ ಹೋರಾಟಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಮೇತ ನಾವು ಇಲಾಖೆ ಮುಖಂಡರಿಗೆ ನೀಡೋದ್ರ ಮುಖಾಂತರ ಆದಷ್ಟು ಬೇಗನೆ ಈ ಗ್ರಾಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯ ಆಗಿರ್ಬೋದು, ವಸತಿ ಸಮಸ್ಯೆ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ಜಾಗದ ಸಮಸ್ಯೆ ಆಗಿರ್ಬೋದು, ಇಲಾಖೆಯವರು ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್ ಕೊನೆಯದ ಸ್ಥಳೀಯ ದಲಿತ ಸಮುದಾಯಕ್ಕೆ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್? ನಮ್ಮ ದಲಿತ ಮುಖಂಡರಿಗೆ, ನಮ್ಮ ದಲಿತ ಸಮುದಾಯದವರಿಗೆ ಹೇಳೋದಿಷ್ಟೇ, ನೀವು ಯಾವಾಗಲೂ ಶಾಂತಿಯುತವಾಗಿರ್ರಿ. ನಾವು ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಯಾವುದನ್ನೇ ವಿಕೋಪಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಡಿ, ಯಾಕಂದರೆ ನೀವು ಇಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಸೊ ಹಾಗಾಗಿ ನೀವೆಲ್ಲರೂ ಎಷ್ಟು ಶಾಂತಿಯುತವಾಗಿರ್ತೀರೋ ಆ ಶಾಂತಿಯುತವಾಗಿರೋದ್ರಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ. ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಧೈರ್ಯವಾಗಿ ಸ್ವತಂತ್ರವಾಗಿ ಧೈರ್ಯವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.